ಎಷ್ಟು ಮೋದಿ ಆಗೋಕೆ ಇನ್ನೂ ಬಾಕಿ ಇದೆ. ಇದು ಜಸ್ಟ್ ಆರಂಭ ಮಾತ್ರ. ಆರಂಭನೇ ಇಷ್ಟು ಸುಟ್ಟಿರುವಾಗ ಇನ್ನು ಅಂತ್ಯ ಎಷ್ಟು ಭಯಂಕರವಾಗಿರ್ಬೇಡ. ಏನಪ್ಪ ಮದುಮಗ, ಇವತ್ತು ಲೇಟಾಗಿ ಬರ್ತೀಯಾ ಅನ್ಕೊಂಡಿದ್ದೆ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ? ಅವಿ, ನನ್ನ ಇರಿಟೇಟ್ ಮಾಡಬೇಡ. ಹೌದು ಬಿಡಪ್ಪ, ಈಗ ನಾನು ಏನು ಮಾತಾಡೋರು ನಿಂಗೆ ರಗಳೆ ಆಗ್ಬೋದು, ಯಾಕೆ ಬೇಕು? ಈ ಬೆಂಗಳೂರಲ್ಲಿ ಬರೀ ಬೇರೆ ಭಾಷೆಗಳ ಅವಳಿ, ಒಂದೇ ಒಂದು ಕನ್ನಡ ಸಾಂಗ್ ಬರ್ತಿಲ್ಲ ನೋಡು. ಯಾಕೋ ಮುಖ ಊದಿಸ್ಕೊಂಡು ಕೂತಿದ್ಯಾ, ಏನಾಯ್ತು? ಹಾಗೇನಿಲ್ಲ ಕಣೋ. ಅದನ್ನಾದ್ರೂ ಸ್ವಲ್ಪ ನಗ್ತಾ ಹೇಳೋ. ಸಾಕ? ಅಬ್ಬ ಸಾಕು ಬಿಡಪ್ಪ, ಟೂತ್ ಪೇಸ್ಟ್ ಅವ್ರು ಆ್ಯಡ್ ಕರೆದ್ರೆ ಕಷ್ಟ. ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ಅವಿ, ಸಾಂಗ್ ಚೇಂಜ್ ಮಾಡ್ತೀಯಾ? ಇದನ್ನ ಚಾನ್ಸೇ ಇಲ್ಲ, ಇದು ನನ್ನ ಫೇವ್ರೆಟ್ ಹಾಡು. ಪ್ಲೀಸ್ ಅವಿ. ಅಪ್ಪ 2 ನಿಮಿಷ ಇರು, ಹಾಡೇ ಮುಗಿದೋಗುತ್ತೆ. ಚೇಂಜ್ ಮಾಡು ಅವಿ, ಪ್ಲೀಸ್. ವಿರಾಜ್, ಏನಾಯ್ತು? ಆರಾಮಾಗಿದೆಯಾ ತಾನೆ? ಐ ಆಮ್ ಫೈನ್. ಆ ಹುಡುಗಿ ನೆನಪಾದ್ಲ? ಹುಡುಗಿನ? ನಿನ್ ತಲೆ. ರೋಡ್ ನೋಡಿದ್ಯಾ? ಎಷ್ಟು ಟ್ರಾಫಿಕ್ ಇದೆ. ಇದ್ರಲ್ಲಿ ಗಾಡಿ ಓಡಿಸೋದೇ ದೊಡ್ಡ ರೋದ್ನೆ, ಅದ್ರಲ್ಲಿ ನಿನ್ನ ಹಾಡ್ ರೋದ್ನೆ ಬೇರೆ ಬೇಕಾ ಅಂತ ಆಫ್ ಮಾಡಕ್ಕೆ ಹೇಳಿದ್ದು. ಲೋ, ನಿಜ ಹೇಳ್ತಿದ್ಯಾ ತಾನೆ? ಏನ್ ಕೋರ್ಟ್ ಇದು? ದೊಡ್ಡದಾಗಿ ಲಾಯರ್ ತರ ಬಂದ್ಬಿಟ್ಟ. ಏಯ್ ಸಾಕು ಬಿಡಪ್ಪ, ನಿನ್ನ ಡೌಗಳನ್ನ ನಾನು ಎಷ್ಟು ನೋಡಿಲ್ಲ. ನೀನೇನು ಅಂತ ನಂಗೆ ಗೊತ್ತಿಲ್ವಾ? ಏನ್ ಅರ್ಥ ಆಗಿರೋದು ನಿನಗೆ? ಸದ್ಯಕ್ಕೆ ರಮ್ಯನ್ ಜೊತೆ ಎಂಗೇಜ್ಮೆಂಟ್ ಆಗಿರೋದು ನಿಂಗೆ ಸಮಾಧಾನ ಇಲ್ಲ ಅನ್ನೋದು ಅರ್ಥ ಆಗಿದೆ. ಹೌದು, ಇಲ್ಲ. ಚಿಕ್ಕ ವಯಸ್ಸಿಂದ ಅವಳ ಜೊತೆ ಆಟ ಆಡ್ಕೊಂಡು ಬೆಳೆದಿದ್ದೀನಿ. ಸಡನ್ ಆಗಿ ಮದುವೆ ಅಂತ ಹೇಳಿದ್ರೆ ಅದಕ್ಕೆ ಡಿಸ್ಟರ್ಬ್ ಆಗಿದ್ದೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ ಕಣೋ. ಅಷ್ಟೇ ಆದರೆ ಪರವಾಗಿಲ್ಲ ವಿರಾಜ್. ಅದು ಬಿಟ್ಟು ಈ ಮೂಗುತಿ ಹುಡುಗಿ. ಮೂಗುತಿ ಹುಡುಗಿನ? ಅದ್ಯಾರೋ? ನೆನ್ನೆ ತನಕ ಎಲ್ಲ ಕಡೆ ಕಾಡ್ತಾ ಇದ್ಲಲ್ಲ ಅವಳು. ಅಷ್ಟು ಕಾನ್ಫಿಡೆಂಟ್ ಆಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಗೆ ಹೇಳ್ತೀಯಾ? ಯಾಕಂದ್ರೆ ಸಮಸ್ಯೆ ಇದ್ದಲ್ಲೇ ಪರಿಹಾರ ಇರೋದು. ಈಗ ನೀನ್ ಸಿಗಾಕೊಂಡಿರೋ ಸಮಸ್ಯೆ ದುಡ್ಡಲ್ಲ, ವಿಶ್ವಾಸ್. ಅದಕ್ಕಿರೋದು ಒಂದೇ ಒಂದ್ ದಾರಿ, ನಿನ್ ಮದ್ವೆ. ಶುರು ಆಯ್ತು ನಿಂದು. ಅಕ್ಕ ನಿಲ್ಸು. ಈ ಏನಾಯ್ತು ನಿಂಗೆ? ಅಲ್ಲಿ ನೋಡು. ಬೇಡ ದತ್ತು, ಪ್ಲೀಸ್ ಅಕ್ಕ. ಅವಳು ಗುರೈಸ್ತಾರ ನನ್ನನ್ನ, ನೀವೇನ್ ಎದುರು ಬೇಡಿ. ತಗೊಳ್ಳಿ, ಹೆಸರು ಮಲ್ಲಿ.